ಹಲೋ ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ನನ್ನ ಹೆಸರು ಕವಿತಾ. ಇವತ್ತಿನ ವಿಡಿಯೋನಲ್ಲಿ ಶಿಶುಗಳಿಗೆ ಮಾಡಿಕೊಡಬಹುದಾದಂತಹ 4 ರೆಸಿಪೀಸ್ ತೋರಿಸ್ತಿದ್ದೀನಿ. ಇವೆಲ್ಲವೂ ನುಚ್ಚುಗೋದಿ, ಬ್ರೋಕನ್ ವೀಟ್, ದಲಿಯಾ ಅಂತ ಹೇಳ್ತಾರಲ್ಲ, ಅದರಿಂದ ಮಾಡಿರೋ ಅಂಥದ್ದು. ಮಕ್ಕಳಿಗೆ ಇದ್ರ ಕೊಟ್ಟರೆ ಏನು ಬೆನಿಫಿಟ್ ಇದೆ ಅಂದರೆ, ಇದರಲ್ಲಿ ಹೆಚ್ಚಿಗೆ ಫೈಬರ್ ಇದೆ. ಈಗ ಗೋಧಿ ಕಂಪೇರ್ ಮಾಡಿದ್ರೆ ಇದ್ರ ಪ್ಯೂರೆಸ್ಟ್ ಫಾರ್ಮ್ ಇದು. ಹಾಗಾಗಿ ಮಕ್ಕಳಿಗೆ ಕಾನ್ಸ್ಟಿಪೇಷನ್, ನಮ್ಮಲ್ಲಿ ಗೋಧಿ ಮಕ್ಕಳಿಗೆ ಯಾಕೆ ಕೊಡಲ್ಲ ಹೇಳಿ, ಹೊಟ್ಟೆ ಉಬ್ಬರಿಸ್ಕೊಳ್ಳುತ್ತೆ, ಕಟ್ಟುತ್ತೆ ಅಂತ. ಈ ದಲಿಯಾ ಪ್ಯೂರೆಸ್ಟ್ ಫಾರ್ಮ್, ಇದನ್ನು ಪಾಲಿಷಿಂಗ್ ಮಾಡಲ್ಲ, ಇದರಲ್ಲಿ ಫೈಬರ್ ಎಲ್ಲ ತೆಗೆದು ಹಾಕೋದಿಲ್ಲ. ಹಾಗಾಗಿ ಹೆಚ್ಚು ಫೈಬರ್ ಕಂಟೆಂಟ್ ಇರೋದ್ರಿಂದ ಜೀರ್ಣದ ಸಮಸ್ಯೆ ಇರೋದಿಲ್ಲ. ಅದು ಬಿಟ್ಟು ಇದರಲ್ಲಿ ಐರನ್ ಹೆಚ್ಚಿಗೆ ಇದೆ, ಮ್ಯಾಂಗನೀಸ್ ಇದೆ, ಎಲ್ಲ ತರಹದ ಒಳ್ಳೆ ಮಿನರಲ್ಸ್ ಇದೆ, ಪ್ರೋಟೀನ್ ರಿಚ್ ಕೂಡ, ಮತ್ತು ನಟ್ಟಿ ಫ್ಲೇವರ್, ಅಂದರೆ ಒಂಥರ ಈಗ ಡ್ರೈ ಫ್ರೂಟ್ಸ್ ತಿಂದಾಗ ಹೆಂಗೆ ನಿಮಗೆ ಅನಿಸುತ್ತೋ ಆ ಥರ ಅನಿಸುತ್ತೆ. ಹಾಗಾಗಿ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. 8 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಇದನ್ನು ಕೊಡ್ಬೋದು. ನಮ್ಮ ಆನ್ಲೈನ್ ಸ್ಟೋರಲ್ಲಿ ಎಲೈಚಿ ವೀಟ್ ದಲಿಯಾ, ದಲಿಯಾ ಆಲ್ಮಂಡ್ ಡೇಟ್ಸ್, ದಲಿಯಾ ಮಖಾನಾ ಡೇಟ್ಸ್, ಬನಾನಾ ದಲಿಯಾ ಸೀರಿಯಲ್, ಈ ಥರ ತುಂಬ ದಲಿಯಾ ಬೇಸ್ಡ್ ಐಟಮ್ಸ್ನ ನಾವು ಯೂಸ್ ಮಾಡ್ತೀವಿ. ನಮ್ಮಲ್ಲಿ ತುಂಬ ಬಳಸಲ್ಲ ಇದನ್ನು. ನುಚ್ಚುಗೋದಿ ಅಂತಾರೆ, ಸಾಂಬಾರ್ ರವ, ಗೋಧುಮ ರವ, ಹೀಗೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಹೆಸರಿದೆ. ಬಟ್ ನಾರ್ತ್ ಇಂಡಿಯಾನಲ್ಲಿ ತುಂಬ ಇದನ್ನು ಬಳಸ್ತಾರೆ ಮಕ್ಕಳಿಗಾಗಿ. ಈಗ ಅವರಿಗೆ ಗೋಧಿ ತುಂಬ ಚೆನ್ನಾಗಿ ಅವ್ರು ಬಳಸೋದ್ರಿಂದ ಮಕ್ಕಳಿಗೆ ನುಚ್ಚುಗೋದಿ ಬೆನಿಫಿಟ್ಸ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಹೆಚ್ಚಿಗೆ ಬಳಸ್ತಾರೆ. ಒನ್ ಆಫ್ ದ ಬೆಸ್ಟ್ ಸೋಲ್ಡ್ ಪ್ರಾಡಕ್ಟ್ಸ್ ಇದಿಷ್ಟರಲ್ಲಿ ಅಂತ ಹೇಳಿದ್ರೆ ದಲಿಯಾ ಆಲ್ಮಂಡ್ ಆ್ಯಂಡ್ ಡೇಟ್ಸ್. ಈಗ ನಾರ್ಮಲ್ ಪ್ರಾಡಕ್ಟ್ ಯಾವುದಾದ್ರೂ ಒಂದು ಪಟ್ಟು ಮಾಡಿದ್ರೆ ಇದನ್ನು 3 ಪಟ್ಟು ಮಾಡ್ತೇವೆ ನಾವು ಒಂದೇ ಸರಿ. ಅಷ್ಟು ಚೆನ್ನಾಗಿ ಜನ ತೊಗೊಳ್ತಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಕ್ಕಳಿಗೆ ಇದು ಇಷ್ಟ ಆಗ್ತಿದೆ ಅಂತ. ಸೊ ಈ ದಲಿಯಾನ ಬರೀ ನಮ್ಮ ಪ್ರಾಡಕ್ಟ್ಸ್ ಆಗಿ ಮೀಸಲಿಟ್ಟಿಲ್ಲ, ನಾನು ವೆಬ್ಸೈಟಲ್ಲಿ ಕೂಡ ಮನೆಯಲ್ಲೇ ಮಾಡ್ಬೋದಾದಂತಹ ರೆಸಿಪಿ ಶೇರ್ ಮಾಡಿದ್ದೀನಿ. ಇವತ್ತು ಇದೇ ನುಚ್ಚುಗೋದಿ ಯೂಸ್ ಮಾಡಿ 4 ಐಟಮ್ ಏನೇನು ಮಾಡಿಕೊಡ್ಬೋದು ನಿಮ್ಮ ಮಕ್ಕಳಿಗೆ, 8 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಅಂತ ತೋರಿಸ್ತಿದ್ದೀನಿ. ನೋಡೋಣ ಬನ್ನಿ. ಸೊ ಎಲ್ಲದಕ್ಕೂ ಮೊದಲು ಸಿಂಪಲ್ ಆಗಿರೋವಂಥ ಸರಿ ಹೇಗೆ ಮಾಡೋದು ಈ ನುಚ್ಚುಗೋದಿಯಿಂದ ಅಂತ ನೋಡೋಣ. ಒಂದು ಪ್ರೆಷರ್ ಕುಕ್ಕರ್ಗೆ ತುಪ್ಪ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ತೊಳೆದಿಟ್ಕೊಂಡಿರೋ ಅಂಥ ನುಚ್ಚುಗೋದಿ. ಮೆಷರ್ಮೆಂಟ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬ್ಲಾಗ್ದು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಚೆಕ್ ಮಾಡಿ. ಇಲ್ಲ 1 by 1 ಲಿಸ್ಟ್ ಕೂಡ ಹಾಕ್ಬೋದು ನೋಡಿ. ಖರ್ಜೂರದ ಪುಡಿ ಹಾಕ್ತಿದ್ದೀನಿ. ಇದು ನ್ಯಾಚುರಲ್ ಆಗಿ ಸ್ವೀಟನ್ ಅಪ್ ಮಾಡುತ್ತೆ, ಅತಿಯಾಗಿ ಬೇಡ. ನಟ್ಸ್ ಪೌಡರ್, ಇದು ಆಪ್ಷನಲ್ಲು. 8 ತಿಂಗಳ ಮೇಲ್ಪಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ಬೋದಲ್ವ ಮಕ್ಕಳಿಗೆ, ಹಾಗಾಗಿ ನಟ್ಸ್ ಪೌಡರ್ ರೆಸಿಪಿ ಕೂಡ ಇದೆ, ಚೆಕ್ ಮಾಡಿ. ಸುಮ್ಮನೆ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕಿ ಪುಡಿ ಮಾಡಿರೋದು. ಒಂದು ಸ್ವಲ್ಪ ಏಲಕ್ಕಿ ಪುಡಿ ರುಚಿಗೆ, ಮತ್ತು ಹಾಲಲ್ಲಿ ಬೇಯಿಸಿದ್ರೆ ಪಾಯಸ ಥರ ಇರುತ್ತೆ. ಮತ್ತು ಈ ಮೊದಲೇ ಈ ನುಚ್ಚುಗೋದಿ ಹೇಗೆ ಅಂದರೆ ನಟ್ಟಿ ಫ್ಲೇವರ್ ಕೊಡುತ್ತೆ ಅಂತ ಹೇಳಿದ್ದೀನಲ್ಲ, ನಟ್ಸ್ ತಿಂದಂಗೆ. ಸೊ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಡೇಟ್ಸ್ ಪೌಡರ್ ಆಪ್ಷನಲ್ಲು, ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಪ್ರೆಷರ್ ಕುಕ್ಕರಲ್ಲಿ ಒಂದು 3 ಕೂಗಷ್ಟು ಅಥವಾ ನಾರ್ಮಲಾಗಿ ಬಟ್ಲಲ್ಲಿ ಒಂದು 15ರಿಂದ 20 ನಿಮಿಷ ತೊಗೋಬೋದು. ನೆನೆಸಿಟ್ರೆ ನುಚ್ಚುಗೋದಿನ ಬೇಗ ಬೆಂದು ಹೋಗುತ್ತೆ. ಮತ್ತೀಗ ಆಲ್ಮೋಸ್ಟ್ ರೆಡಿ ಇದೆ. ಮಿಕ್ಸ್ ಮಾಡಿಬಿಟ್ಟು ಮಗುಗೆ ಇನ್ನೂ ಸ್ವಲ್ಪ ತುಪ್ಪ ಬೇಕಿದ್ರೆ ಹಾಕಿ ಸರ್ವ್ ಮಾಡಿ. ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇನ್ ಕೇಸ್ ನಿಮಗೆ ಭಯ ಇದೆ, ಮಕ್ಕಳಿಗೆ ಭಯ ಅಂತಲ್ಲ, ನಿಮ್ಮ ಮಗು ತಿನ್ನಲ್ಲ ಅಂತ ಅನಿಸಿದ್ರೆ, ತರಿ ಇನ್ನೂ ಎಳೆ ಮಗು ಈಗ ಶುರು ಮಾಡಿದೆವು, ತರಿ ತಿನ್ನಲ್ಲ ಅನ್ನೋವಾಗ ಈ ಥರ ಬ್ಲೆಂಡರ್ ಜಾರಲ್ಲಿ ಹಾಕ್ಕೊಂಡು ಬ್ಲೆಂಡ್ ಮಾಡಿ ಕೂಡ ಕೊಡ್ಬೋದು. ಸೊ ನುಚ್ಚುಗೋದಿ ಸರಿ 8 ತಿಂಗಳ ಮೇಲ್ಪಟ್ಟ ಮಕ್ಕಳಿಂದ ಕೊಡ್ಬೋದು ಇದನ್ನು. ನೆಕ್ಸ್ಟು ನುಚ್ಚುಗೋದಿ ಮತ್ತು ಕುಂಬಳಕಾಯಿ ಯೂಸ್ ಮಾಡಿರೋಂತಹ ಸರಿ. ಅದೇ ಥರನೇ ಆಲ್ಮೋಸ್ಟು ಜೊತೆಗೆ ಒಂಚೂರು ಕುಂಬಳಕಾಯಿ ಹಾಕಿದೆ ಅಷ್ಟೇ. ತುಪ್ಪ ಹಾಕ್ತಿದ್ದೀನಿ. ಕುಂಬಳಕಾಯಿ ಹಾಕ್ತಿದ್ದೀನಿ. ಮಕ್ಕಳಿಗೆ ತರಕಾರಿ, ಹಣ್ಣು ಆದಷ್ಟು ಅಳವಡಿಸ್ಕೊಳ್ತಾ ಬರಬೇಕು ಚಿಕ್ಕ ವಯಸ್ಸಿಂದನೇ. ಹಾಗಾಗಿ ಯಾವ ವಿಧದಲ್ಲಿ ಸಿಂಪಲ್ಲಾಗಿ ಯೂಸ್ ಮಾಡ್ಬೋದು ಅನ್ನೋದು ಒಳ್ಳೆಯದು. ಸೊ 1 ನಿಮಿಷ ಅದನ್ನು ಹುರ್ಕೊಂಡು ನೆಕ್ಸ್ಟು ತೊಳೆದಿಟ್ಕೊಂಡಿರೋ ಅಂಥ ನುಚ್ಚುಗೋದಿ ಜೊತೆಗೆ ಹಾಕಿ 1 ನಿಮಿಷ ಫ್ರೈ ಮಾಡಿದ್ರೆ ಒಂಚೂರು ಚೆನ್ನಾಗಿರುತ್ತೆ. ಜೀರಿಗೆ ಪುಡಿ ಒಂಚೂರು ಹಾಕಿದ್ದೀನಿ, ಜೊತೆಗೆ ನೀರು ಹಾಕ್ತಿದ್ದೀನಿ. ಇಲ್ಲಿ ನೀವು ಹಾಲಲ್ಲಿ ಕೂಡ ಬೇಯಿಸ್ಕೊಳ್ಬೋದು. ಇದಕ್ಕೆ ಯಾವ ಸಿಹಿ, ಉಪ್ಪು
ಏನೂ ಅವಶ್ಯಕತೆ ಇಲ್ಲ. ಈ ಕುಂಬಳಕಾಯಿ ಇದೆಯಲ್ಲ, ಇದೇ ಒಂದು ರೀತಿ ಸ್ವಾದ ಕೊಡುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. 15 ನಿಮಿಷ ಬಟ್ಲಲ್ಲಾಗಲಿ ಅಥವಾ ಕುಕ್ಕರಲ್ಲಿ ಒಂದು 3 ಕೂಗಿಸ್ಕೊಳ್ಳಿ, ನೆನೆಸಿದ್ರೆ ಇನ್ನೂ ಬೇಗ ಬೇಯುತ್ತೆ. ಸೊ ಈ ಥರ ಕಾಣುತ್ತೆ. ಒಂಚೂರು ನೀವು ಮ್ಯಾಶ್ ಮಾಡಿ, ಕೈಯಲ್ಲೇ ಮ್ಯಾಶ್ ಮಾಡಿ ಕೊಡ್ಬೋದು. ಇಲ್ಲ ಇದನ್ನು ಕೂಡ ಬ್ಲೆಂಡರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರಲ್ಲಿ ಬ್ಲೆಂಡ್ ಮಾಡ್ಬೋದು. ಮತ್ತು ಈ ಬ್ಲೆಂಡರ್ ಜಾರ್ ತುಂಬ ಜನ ಕೇಳ್ತಾ ಇರ್ತೀರಿ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ. ಕರೆಂಟ್ಲಿ ಅಮೆಝಾನ್ ಕೂಡ ಲಾಕ್ಡೌನಲ್ಲಿ ಇರೋದ್ರಿಂದ ಶಿಪ್ಪಿಂಗ್ ನಡೀತಾ ಇಲ್ಲ. ಬಟ್ ಸ್ಟಿಲ್ ಲಿಂಕ್ ಇರುತ್ತೆ. ಈ ಲಾಕ್ಡೌನ್ ಮುಗಿದ ಮೇಲೆ ನೀವು ಚೆಕ್ ಮಾಡಿ ಪರ್ಚೇಸ್ ಮಾಡಿ. ತುಂಬ ಬಿಸಿ ಇದ್ದಾಗೆ ಬ್ಲೆಂಡರ್ ಜಾರ್ಗೆ ಹಾಕಬೇಡಿ. ಸ್ವಲ್ಪ ಬೆಚ್ಚಗಾದ್ಮೇಲೆ ಹಾಕಿ ಈ ಥರ ಗಟ್ಟಿಗೇ ಮಕ್ಳಿಗೆ ಕೊಡಿ. ತುಂಬ ತೆಳ್ಳಗೆ ಕೊಡಬೇಡಿ. ನುಚ್ಚುಗೋದಿ ಮತ್ತು ಕುಂಬಳ ಸರಿ ರೆಡಿಯಾಗಿದೆ. ಈಗ ಇನ್ಸ್ಟೆಂಟ್ ಬೇಬಿ ಫುಡ್ ಪುಡಿ ಮಾಡಿಟ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಮಗುಗೆ ಬಿಸಿನೀರಲ್ಲಿ ಕೊಟ್ಬಿಡ್ಬೋದು. ಮತ್ತು ಇದನ್ನು 6 ತಿಂಗಳ ಮೇಲ್ಪಟ್ಟು ಯಾಕೆ ಹೇಳಿದ್ದೀನಿ ಅಂತ ಮುಂದೆ ಹೇಳ್ತೀನಿ. ಓಟ್ಸ್ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಇದೇನು ಅಂದರೆ ಸಮವಾಗಿ ಇದ್ರ ಜೊತೆಗೆ ನಾವು ಓಟ್ಸ್ ಕೂಡ ಹಾಕಿರೋದ್ರಿಂದ ಮಕ್ಕಳಿಗೆ ಅಷ್ಟು ಹೆವಿ ಅನಿಸೋದಿಲ್ಲ. ಓಟ್ಸ್ ಇಸ್ ಅ ಈಸಿ ಫುಡ್ ಫಾರ್ ಬೇಬೀಸ್. ಅದನ್ನು 6 ತಿಂಗಳಿಂದನೇ ಕೊಡ್ಬೋದಲ್ವ. ಮೇಯ್ನ್ ಇಂಗ್ರೀಡಿಯೆಂಟ್ ಓಟ್ಸ್ ಆಗಿರೋದ್ರಿಂದ ಜೊತೆಗೆ ನುಚ್ಚುಗೋದಿ ಇದ್ದು ಮಕ್ಕಳಿಗೆ ಸುಲಭವಾಗಿ ಜೀರ್ಣ ಆಗುತ್ತೆ. ಬರೀ ಗೋಧಿನೇ ಮಕ್ಕಳಿಗೆ ಅಜೀರ್ಣ ಸಮಸ್ಯೆ ಉಂಟು ಮಾಡುತ್ತೆ ತುಂಬ ಬೇಗ ಕೊಟ್ಟರೆ. ಮತ್ತು ನುಚ್ಚುಗೋದಿ ಆಗಿರೋದ್ರಿಂದ ಅಷ್ಟೊಂದು ಅಜೀರ್ಣನೂ ಆಗೋದಿಲ್ಲ. ಹಾಗಾಗಿ ಇದನ್ನು 6 ತಿಂಗಳಿಂದ ಕೊಟ್ಟರು ತೊಂದರೆ ಇಲ್ಲ. ನುಚ್ಚುಗೋದಿ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಓಟ್ ಸುಮ್ಮನೆ ಬಿಸಿ ಮಾಡಿ ತೆಗೆದಿಟ್ಕೊಂಡೆ ತಟ್ಟೆಗೆ. ಇದನ್ನು ತುಪ್ಪದಲ್ಲಿ ಉರಿಯೋದ್ರಿಂದ ತುಂಬ ಚೆನ್ನಾಗಿ ಘಮ ಬರುತ್ತೆ. ಮತ್ತು ಅತಿ ತುಪ್ಪ ಹಾಕಬೇಡಿ. ಇದು ಬರೀ ಹುರ್ಕೊಳ್ಳೋದಕ್ಕೆ. ಈಗ ನಾವು ಹೆಂಗೆ ಡ್ರೈ ಫ್ರೂಟ್ಸ್ ಆಗಲಿ ಬೇರೆ ಏನಾದರೂ ತುಪ್ಪದಲ್ಲಿ ಹುರಿದ್ರೆ ಘಮ ಹೆಂಗೆ ಬರುತ್ತೋ ಹಾಗೆ ಇದು ಕೂಡ. ಸೊ ನೆಕ್ಸ್ಟ್ ಅದೇ ತಟ್ಟೆಗೆ ಹಾಕಿಟ್ಕೊಳ್ಳಿ. ತುಂಬ ಆಯಿಲಿ ಅನಿಸೋ ಹಂಗೆ ಇರಬಾರ್ದು, ಯಾಕಂದರೆ ಇದನ್ನು ಪುಡಿ ಮಾಡಿ ಇಟ್ಕೊಂಡು ಬಳಸೋದು ನಾವು. ಜೊತೆಗೆ ಒಂಚೂರು ಚಕ್ಕೆ ಪುಡಿ ಹಾಕ್ತಿದ್ದೀನಿ. ಮತ್ತು ಏಲಕ್ಕಿ ಪುಡಿ, ಇದಿಷ್ಟನ್ನು ಬ್ಲೆಂಡರ್ ಜಾರಿಗೆ ಹಾಕಿ ನುಣ್ಣಗೆ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ ಬಳಸಿ. ಇನ್ ಕೇಸ್ ಇದಿಲ್ಲ ಅಂದರೆ ಅದನ್ನು ಬಳಸ್ಬೋದು. ಇದೇನಂದರೆ ಟ್ರಾವೆಲ್ ಮಾಡೋವಾಗೂ ಬಳಸ್ಬೋದು, ಪುಟಾಣಿ ಆಗಿರುತ್ತೆ ಅಂತ ತುಂಬ ಜನ ಇದನ್ನು ಪ್ರಿಫರ್ ಮಾಡ್ತಾರೆ. ಜ್ಯೂಸಸ್ ಆಗಲಿ ಈ ಥರ ಮಕ್ಳಿಗೆ ಸಣ್ಣ ಸಣ್ಣ ಐಟಮ್ ಮಾಡೋಕ್ಕೆ. ಮತ್ತು ಮಾಡಿಟ್ಕೊಂಡು ಒಂದು ಬಾಟ್ಲಿಗೆ ಹಾಕಿಟ್ಕೊಂಡು ನೀವು 3 ರಿಂದ 4 ತಿಂಗಳು ಬಳಸ್ಬೋದು. ಫ್ರೆಶ್ ಇದ್ದಷ್ಟು ಒಳ್ಳೆಯದು. ಅತಿಯಾಗಿ ಹೆಚ್ಚಿಗೆ ಸ್ಟಾಕ್ ಮಾಡಿ ಇಟ್ಕೊಳ್ಬೇಡಿ. ರೆಫ್ರಿಜಿರೇಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ನೆಕ್ಸ್ಟ್ ಹೇಗೆ ಮಾಡೋದು ಈ ಇನ್ಸ್ಟೆಂಟ್ ಮಿಕ್ಸ್ನ ಅಂತ ತೋರಿಸ್ತಿದ್ದೀನಿ. ಪುಡಿ ಮಾಡಿಟ್ಕೊಂಡು ನೀವು ನೆಕ್ಸ್ಟ್ ಅದನ್ನು ಒಂದು ಕಪ್ಗೆ ಹಾಕ್ಕೊಳ್ಳೋಣ. ಇನ್ಸ್ಟೆಂಟ್ ಮಿಕ್ಸ್ ಅಂದರೆ ಸೆರೆಲಾಕ್ ಥರ ಬೆಚ್ಚಗಿರೋ ನೀರು ಹಾಕಿದ್ರೆ ಆಗಲ್ಲ. ಯಾಕಂದರೆ ಮನೇಲಿ ಮಾಡಿರೋ ಅಂಥದ್ದು ಮತ್ತು ನ್ಯಾಚುರಲ್ ಪ್ರಾಸೆಸ್ ಇದು. ಇಲ್ಲಿ ನಾವು ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿ ಪ್ರಾಸೆಸಿಂಗ್ ಮಾಡ್ತಾ ಇಲ್ಲ. ಹಾಗಾಗಿ ಬಿಸಿ ನೀರನ್ನ ಬಳಸೋದು ತುಂಬ ಮುಖ್ಯ. ಈ ಬಿಸಿ ನೀರು ಹಾಕಿ ಈಗ ಗಂಟಿಲ್ದಂಗೆ ಒಂದೇ ಸಮ ಕಲಿಸ್ಬೇಕು. ಯಾವುದೇ ಇನ್ಸ್ಟೆಂಟ್ ಮಿಕ್ಸ್ ನಮ್ಮ ಸ್ಟೋರ್ನಲ್ಲೂ ಕೂಡ ಸಿಗುತ್ತೆ. ತುಂಬ ಜನ ಹೇಳ್ತೀರಿ ಬಿಸಿನೀರಲ್ಲಿ ಕಲಿಸ್ದೆ ಮೇಡಮ್, ನೀರಂಗಿದೆ, ನನ್ನ ಮಗು ಇಷ್ಟಪಟ್ಟಿಲ್ಲ. ಬಿಸಿನೀರಲ್ಲಿ ಕಲಿಸಿ ನೀವು ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು ಅದನ್ನು. ಇಲ್ಲ ಅಂದರೆ ಅದು ಅಡ್ಜಸ್ಟ್ ಆಗೋದಿಲ್ಲ. ಈಗ ನೀವೇ ಏನಾದರೂ ಮಾಡಿದಾಗ ಬಿಸಿ ತೆಳ್ಳಗಿರುತ್ತೆ, ತಣ್ಣಗಾದ್ಮೇಲೆ ಗಟ್ಟಿ ಬರುತ್ತಲ್ವ, ಹಾಗೇ. ಮತ್ತು ಇದು ಚೆನ್ನಾಗಿ ರುಚಿನೂ ಕೊಡುತ್ತೆ ಸ್ವಲ್ಪ ಹೊತ್ತು ನೀವು ಬಿಸಿನೀರಲ್ಲಿ ಮುಚ್ಚಿಟ್ರೆ. ಸೊ ಈಗ ಮಕ್ಕಳಿಗೆ ಬಡಿಸೋದಕ್ಕೆ ರೆಡಿ ಇದೆ ಇನ್ಸ್ಟೆಂಟ್ ಓಟ್ಸ್ ಪಾರೆಜ್. ನಮ್ಮ ಕಡೆಯ ರೆಸಿಪಿ ಬ್ರೋಕನ್ ವೀಟ್ ಖಿಚಡಿ ಅಥವಾ ದಲಿಯಾ ಖಿಚಡಿ. ಸಿಹಿ ಇಷ್ಟಪಡದೆ ಖಾರ ಇಷ್ಟಪಡುವಂಥ ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಸೊ ಫಸ್ಟ್ ತುಪ್ಪ ಹಾಕ್ತಿದ್ದೀನಿ. ದೊಡ್ಡವರು ಕೂಡ ಇದನ್ನು ಮಾಡಿ ತಿನ್ಬೋದು, ಮಕ್ಕಳಷ್ಟೇ ಅಲ್ಲ. ನೆಕ್ಸ್ಟ್ ಅದಕ್ಕೆ ಬಟಾಣಿ, ಬೀನ್ಸು, ತರಕಾರಿ, ಕ್ಯಾರೆಟು, ನಿಮ್ಗೇನು ಇಷ್ಟನೋ ಆ ತರಕಾರಿ ಹಾಕಿ. ತರಕಾರಿಗಳನ್ನ ಮಕ್ಕಳಿಗೆ ಯಾವಾಗಲೂ ಹೇಳಂಗೆ ತುಂಬ ಚಿಕ್ಕ ವಯಸ್ಸಿಂದ ಕೊಡ್ತಾ ಬಂದರೆ ಒಳ್ಳೆಯದು.
ನುಚ್ಚುಗೋದಿ ತೊಳೆದಿಟ್ಕೊಂಡಿರೋದು ಹಾಕ್ತಿದ್ದೀನಿ, ಹೆಸರುಬೇಳೆ. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ, ಎಲ್ಲ ಐಟಮ್ಸ್ದು ಲಿಂಕ್ ಕೊಟ್ಟಿರ್ತೀನಿ. ಐ ಮೀನ್ ಎಷ್ಟೆಷ್ಟು ಬಳಸಿದ್ದೀನಿ ಅಂತ ಮೆನ್ಷನ್ ಮಾಡಿರ್ತೀನಿ. ಜೀರಿಗೆ ಪುಡಿ, ಚಕ್ಕೆ ಪುಡಿ, ಅರಿಶಿಣದ ಪುಡಿ, ನಾರ್ಮಲ್ಲಾಗಿ ಖಿಚಡಿ, ಖಾರ ಪೊಂಗಲ್ಗೆ ನೀವೇನೇನು ಹಾಕ್ತಿರೋ ಹಾಗೇ. ಮತ್ತು ನಾವು ಕೂಡ ಮನೆಯಲ್ಲಿ ಈ ಥರ ಯಾವಾಗಲೂ ಮಾಡ್ತಾಯಿರ್ತೀನಿ. ಖಾರ ಪೊಂಗಲ್ ಬರೀ ಮಾಡೋದಕ್ಕಿಂತ ಒಂದೊಂದು ಸರಿ ತರಕಾರಿ ಹಾಕಿ ನುಚ್ಚುಗೋದಿ, ಅಕ್ಕಿ ಬಳಸೋ ಬದಲು ಒಂದೊಂದು ಸರಿ ನುಚ್ಚುಗೋದಿ ಬಳಸಿ ಮಾಡ್ತೀನಿ. ನೀವು ಮಿಲೆಟ್ಸಿಂದ ಕೂಡ ಇದನ್ನು ಮಾಡ್ಬೋದು. ಮಕ್ಕಳಿಗೆ 8 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಎಲ್ಲ ತರಹದ ಸಿರಿಧಾನ್ಯ ಕೊಡ್ಬೋದು. ಅವರಿಗಾಗಿ ನೀವು ಇದನ್ನು ಆ್ಯಡ್ ಮಾಡಿ ಮಿಲೆಟ್ಸ್ ಬದಲು ಮಿಲೆಟ್ಸ್ ಮತ್ತು ಹಾಕಿ ಕೊಡ್ಬೋದು. 3 ಕೂಗಷ್ಟು ಕೂಗ್ಸೋಣಂತೆ. ಬಟ್ಲಲ್ಲಿ ಮಾಡಿದ್ರೆ ತುಂಬ ಹೊತ್ತಾಗುತ್ತೆ. ಮಕ್ಕಳಿಗಾಗಲಿ ನಮಗಾಗಲಿ ಅಷ್ಟು ಕಾಯೋ ಪೇಷನ್ಸ್ ಇಲ್ಲ ಅಂದರೆ ಕುಕ್ಕರ್ ಇಸ್ ದ ಬೆಸ್ಟ್ ಫ್ರೆಂಡ್. ಬೆಂದಿದೆ ನೋಡಿ, ಈ ಥರ ಕಾಣುತ್ತೆ. ತಣ್ಣಗಾದ್ಮೇಲೆ ಗಟ್ಟಿ ಬರುತ್ತೆ ದಲಿಯಾ ಖಿಚಡಿ. ನಾನು ಆದಷ್ಟು ಸಿಂಪಲ್ ರೆಸಿಪೀಸ್ನೇ ನಮ್ಮ ಚಾನಲಲ್ಲಿ ಶೇರ್ ಮಾಡೋದು, ತುಂಬ ಹೆಚ್ಚಿಗೆ ಸಮಯ ತೊಗೊಳ್ಳೋ ಅಂಥದ್ದನ್ನು ಮಾಡೋದಿಲ್ಲ. ನಿಮ್ಗೆ ಈ ರೆಸಿಪೀಸ್ ಎಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಮಕ್ಕಳಿಗೆ ಹೊರಗಡೆಯಿಂದ ತಂದು ಕೆಮಿಕಲ್ ಇರೋ ಅಂಥ ಆಹಾರ ಕೊಡೋದಕ್ಕಿಂತ ಮನೆಯಲ್ಲೇ ಮಾಡಿ ಕೊಡೋದು ತುಂಬ ಉತ್ತಮ ಯಾವತ್ತೂ ಕೂಡ. ಸೊ ಮತ್ತೆ ಸಿಗುವ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್.